ಓಂ ವಂದೇ ವಿಷ್ಣು ಚತುರ್ಥಂ. ಯಾವುದಾಯ್ತು ಈಗ? ಹಿಂದಿದೆ. ಪ್ರಪಂಚೋಪಶಮ ಆಯಿತು. ಆತ್ಮ ಸವಿಜ್ಞೇಯ ಸೋಯಮಾತ್ಮ ಚತುಷ್ಪಾದಿತ್ಯ ಚತುರ್ಥಾಭಿವಕ್ತ ಉಚ್ಯತೆ. ಆಮೇಲೆ ಉಪಸಂಹಾರಾರ್ಥಂ ಸೋಯಮಾತ್ಮ ಅಧ್ಯಕ್ಷರಂ ಇತಿ ಪೃಥಗಾರಂಭ ವಿಶ್ವಾದಿರೂಪೋ ಯಸ್ತು ಆತ್ಮ ಸವಿಜ್ಞೇಯೋ ಮುಮುಕ್ಷುಭಿಃ ನಿರ್ವಿಶೇಷೋಪಿ ಭಗವಾನ್ ಚತುರ್ಥ ಸಮುದೀರಿತಃ ಇತಿ ಪ್ರತ್ಯಯೇ. ಅದೇ ತಾನೆ? ಹಾಂ, ಸರಿ ಸರಿ ಸರಿ. ನಿರ್ದುಃಖ ಸುಖರೂಪತ್ವಾತ್ ಶಿವಶಬ್ದ ಶ್ರುತೌ ಶ್ರುತಃ. ಶಿವ ಅಂತ ಹೇಳಿದ್ದಾರೆ. ಶಿವ ಅಂದರೆ ವಿಷ್ಣು ಅಂತ ಅರ್ಥ, ಇಲ್ಲಿ ರುದ್ರದೇವರು ಅಂತ ಅರ್ಥ ಅಲ್ಲ. ಯಾಕೆ ಸರ್ವಶಿರ್ವ ಶಿವಸ್ಥಾನ ಇದ್ದೇ ಇದೆ. ಆದ್ದರಿಂದ ಯಾತಕ್ಕೆ ಶಿವ ಅಂತ ಕರೀತಾರೆ ಅಂತ ಕೇಳಿದರೆ, ನಿರ್ದುಃಖ ಸುಖರೂಪತ್ವಾತ್ ಶಿವಶಬ್ದ, ನಿರ್ದುಃಖ ಸುಖರೂಪನಾದವನು ಅಂತ ಅರ್ಥ ದೇವರಿಗೆ. ಶ್ರುತೌ ಶ್ರುತಃ ಅನ್ಯಥಾ ಪ್ರತ್ಯಯೋ ದ್ವೈತಂ. ಅದೇ ರೀತಿಯಲ್ಲಿ ದ್ವೈತ ಚಿಂತನೆ ಮಾಡಬಾರ್ದು ಅಂದರೆ ಮಿಥ್ಯಾಜ್ಞಾನ ಇರಬಾರ್ದು ಅಂತ ಅರ್ಥ. ಇಲ್ಲಿ ದ್ವೈತ ಶಬ್ದಕ್ಕೆ ಏನಂತ ಅರ್ಥ? ಮಿಥ್ಯಾಜ್ಞಾನ. ಅದಾಗಿತ್ತು ನಿನ್ನೆ. ಅಪೇಕ್ಷ ವಸ್ತು ಯಾಥಾರ್ಥ್ಯಂ ದ್ವಿತ್ವನ್ಯ ಸ್ವರೂಪತ ಇಣಗತೌ ಇತಿ ಧಾತೋಶ್ಚಾತ ಜ್ಞಾನಂ ದ್ವೈತ ಮುಚ್ಯತೆ. ಅದಕ್ಕೆ ಕೊಟೇಶನ್ ಕೊಟ್ಟರು. ಏನಂತ? ದ್ವೈತ ಶಬ್ದಕ್ಕೆ ಅನ್ಯಥಾ ಜ್ಞಾನ ಅಂತ ಅರ್ಥ ಇದೆ. ಹಿಂದೆ ಹೇಳಿಲ್ಲ, ವಸ್ತು ಇರೋದೇ ಒಂದು, ತಿಳ್ಕೊಂಡಿದ್ದೇ ಒಂದು. ಎರಡು ಜ್ಞಾನ ಬಂತು ಅವನಿಗೆ. ಶುಕ್ತಿ ರಿದಂ ರಜತಂ, ಎರಡು ಜ್ಞಾನ ಇದೆ. ಇದಂ ಒಂದು ಜ್ಞಾನ, ರಜತಂ ಒಂದು ಜ್ಞಾನ. ಅಲ್ಲಿ ಶುಕ್ತಿನೇ ಇತ್ತು ಅಥವಾ ರಜತನೇ ಇತ್ತು, ಅದು ಭಿನ್ನ ಜ್ಞಾನ ಅಲ್ಲ, ಒಂದೇ. ಇದಂ ರಜತಂ ಅಂಥೇಳಿ ರಜತವನ್ನು ನೋಡಿ ತಿಳ್ಕೊಂಡ್ರೆ ಅದು ಅದ್ವೈತ. ಅರ್ಥ ಆಯ್ತಾ? ಶುಕ್ತಿಯನ್ನು ರಜತ ಅಂತ ತಿಳ್ಕೊಂಡ್ಬಿಟ್ರೆ ಅದು ದ್ವೈತ. ಅದೊಂದು ಅರ್ಥ ಇದೆ. ಆ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಹೊರತು ದ್ವೈತ ಸಿದ್ಧಾಂತ ಅಂತ ಹೇಳಿಲ್ಲ. ಅದಕ್ಕೆ ನೋಟ್ ಕೊಟ್ಟು ಇದ್ರ ಪ್ರಕಾರ ಒಂದು ದ್ವೈತ ಸಿದ್ಧಾಂತ ಬಿಟ್ಟುಬಿಡಿ ಅಂತ ಅರ್ಥ ಆಗುತ್ತೆ. ಅಲ್ಲ. ಸ ಆತ್ಮ ಸವಿಜ್ಞೇಯ ಇತಿ ಸೋಯಮಾತ್ಮ ಚತುಷ್ಪಾತ್. ಇಲ್ಲಿ ಆತ್ಮ ಅಂದರೆ ವಿಶ್ವಾದಿ ರೂಪದ ಪರಮಾತ್ಮ ಅಂತ ಅರ್ಥ. ಯಾಕೆ ಪ್ರಸಂಗ ಬಂದಿರೋದು ಆತನ ಬಗ್ಗೆ, ಈ ಜೀವ ಅಲ್ಲ. ಉಪಸಂಹಾರಾರ್ಥಂ ಸೋಯಮಾತ್ಮ ಅಧ್ಯಕ್ಷರಂ ಇತಿ ಪೃಥಗಾರಂ. ಅಧ್ಯಕ್ಷರಂ ಏನು ಮಾಡ್ತಾರೆ? ಅಧ್ಯಕ್ಷರಂ ಪದ ಇಲ್ಲಿ ಅಧ್ಯಕ್ಷ ಅಂತ ಓದ್ಕೋಬಾರ್ದು. ಮತ್ತೆ ಅಧಿ ಅಕ್ಷರಂ, ಅಕ್ಷರದ ಮೇಲಿದ್ದಾನೆ. ಅಕ್ಷರ ಅಂದರೆ ಯಾರು? ಮಹಾಲಕ್ಷ್ಮಿ, ಅವ್ರ ಮೇಲೆ ಇದ್ದಾನೆ. ಕೂಟಸ್ಥೋ ಅಕ್ಷರ ಉಚ್ಯತೆ. ವಿಶ್ವಾದಿರೂಪೋ ಯಸ್ವಾತ್ಮ ಸವಿಜ್ಞೇಯೋ ಮುಮುಕ್ಷುಭಿಃ ನಿರ್ವಿಶೇಷೋಪಿ ಭಗವಾನ್ ಚತುರ್ಥ ಸಮುದೀರಿತಃ ಇತಿ ಪ್ರತ್ಯಯ. ಪರಮಾತ್ಮನಲ್ಲಿ ರೂಪದಲ್ಲಿ ವ್ಯತ್ಯಾಸ ಏನೂ ಇಲ್ಲ, ವಿಶೇಷ ಅಂತಿರೋದ್ರಿಂದ ಈ ಪ್ರಸಂಗ ಬಂದಾಗ ವಿಶ್ವ ತೈಜಸ ಪ್ರಾಜ್ಞಾದಿ ರೂಪದ ಪರಮಾತ್ಮನ ಚಿಂತನೆ ಮಾಡಬೇಕೆ ಹೊರತು ಬೇರೆ ರೂಪ ಅಲ್ಲ. ಜಾಗೃತ ಅವಸ್ಥೆಯಲ್ಲಿ ವಿಶ್ವಾಯ ನಮಃ, ಮತ್ತು ಅಸ್ವಾಮಸ್ಥೆ ತೈಜಸಾಯ ನಮಃ, ಸುಷುಪ್ತಿಗೆ ಪ್ರಾಜ್ಞಾಯ ನಮಃ ಅಂತ ಹೇಳಬೇಕೆ ಹೊರತು ಅದನ್ನು ಅವಸ್ಥಾ ಪ್ರಸಂಗ ಬಂದಾಗ ಇದನ್ನು ಹೇಳಬೇಕು. ಸೃಷ್ಟ್ಯಾದಿ ಕ್ರಮ ಬಂದಾಗ ವಾಸೇವಾ ಸಂಕಟ ಅದನ್ನು ಹೇಳಬೇಕು. ಇನ್ನು ಆತ್ಮ ಅಂತರಾತ್ಮ ಅದು ಬೇರೆ ಪ್ರಸಂಗ. ನಾಲ್ಕು ಅಂತಷ್ಟು ಒಂದೇ ರೀತಿ ಆಗಬೇಕಾಗಿಲ್ಲ. ಇತಿ ಪ್ರತ್ಯಯೇ. ಪ್ರತ್ಯಯ ಅಂತ ಗ್ರಂಥದ ಹೆಸರು. ಅತ್ರೈತೆ ಶ್ಲೋಕಾ ಭವಂತಿ ನಿವೃತ್ತೇ ಸರ್ವ ದುಃಖಾನಾಂ ಈಶಾನಃ ಪ್ರಭರವ್ಯ. ನೋಡಿ, ಈಶಾನ ಶಬ್ದಕ್ಕೆ ಅರ್ಥ ಬಂತು. ಈಶಾನ ಪ್ರಾಣದ ಪ್ರಾಣ, ನಿವೃತ್ತೇ ಸರ್ವ ದುಃಖಾನಾಂ ಈಶಾನಃ ಪ್ರಭರವ್ಯ. ಎಲ್ಲ ದುಃಖಗಳಿಂದ ನಿವೃತ್ತನಾಗಿರೋದ್ರಿಂದ, ನಿತ್ಯ ಮುಕ್ತನಾಗಿರೋದ್ರಿಂದ ಪರಮಾತ್ಮ ಏನಂತ ಕರೀತಾರೆ? ಈಶಾನ ಅಂತ ಕರೀತಾರೆ. ಪ್ರಭರವ್ಯಯ, ಪ್ರಭರ ವಿಷ್ಣುಸಹಸ್ರ ಹಾಗೆ ಬಂದುಬಿಟ್ಟಿದೆ. ಪ್ರಭರವ್ಯಯ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಹುಸ್ಮೃತಃ. ಸರ್ವಭಾವಾನಾಂ ಅದ್ವೈತ ದೇವಸ್ತುರ್ಯೋ ವಿಹುಸ್ಮೃತಃ. ಎಲ್ಲ ಭಾವಗಳಿಗೂ ನಿರ್ವಿಕಾರವಾಗಿ ಒಂದೇ ಇರ್ತಕ್ಕಂಥದ್ದು ಯಾರು ಅಂದರೆ ತುರಿಯ. ಪರಮಾತ್ಮ ರೂಪಗಳಲ್ಲಿ ವಿಶೇಷವನ್ನು ಹೇಳಿದರೆ ಹೊರತು ಇದು ಸಂಬಂಧಪಟ್ಟಿದ್ದಲ್ಲ. ಅದು ಯಾವುದಕ್ಕೆ? ದ್ವೈತಾದ್ವೈತ ಸಂಬಂಧಪಟ್ಟಿದ್ದಲ್ಲ. ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತಃ ತುರಿಯೋ ದೇವ. ಈ ಪ್ರಾಜ್ಞಾವಸ್ಥೆಯಲ್ಲಿ ಬಂದ ಪ್ರಜ್ಞಾನ ಪರಮಾತ್ಮ ನಿದ್ರಾವಸ್ಥೆಯಲ್ಲಿ ಮಾಡ್ತಾನೆ, ಸರಿಯೇ. ಅಲ್ಲಿ ಪೂರ್ಣ ಸುಖನೇ ಇರುತ್ತೆ, ದುಃಖ ಇರೋದಿಲ್ಲ, ಅದು ಕರೆಕ್ಟೇ. ಎತ್ತಷ್ಟು ಮತ್ತೆ ಶುರುವಾಗುತ್ತೆ. ಅದಕ್ಕೆ ಅದು ಪೂರ್ಣ ಅಲ್ಲ ಅದು. ಆದರೆ ಮುಕ್ತಿಗೆ ಹೋದಾಗ ಏನಾಗುತ್ತೆ ಅಂದರೆ ಎದ್ದಾಗಲೂ ಏನು ಯಾವಾಗಲೂ ಅದೇ ಇರುತ್ತೆ. ನಜ ಪುನರಾವರ್ತತೆ. ಆದ್ದರಿಂದ ತುರಿಯಾವಸ್ಥೆ ಅಂದರೆ ಅದು ಒಂದು ಸಾಮ್ಯ ಇದೆ. ಸುಷುಪ್ತಿ ಅವಸ್ಥೆಗೂ ತುರಿಯಾವಸ್ಥೆ ಒಂದು ಸಾಮ್ಯ ಏನು ಅಂದರೆ ಬರೀ ಸುಖಾನುಭವ. ನಿತ್ಯ ಸುಖಾನುಭವ ಅಲ್ಲಿ, ಇದು ತಾತ್ಕಾಲಿಕ ಇಲ್ಲಿ. ಆದರೆ ತುರಿಯಾವಸ್ಥೆ ಅಂತ ಹೇಳಿಬಿಟ್ರೆ ಮುಕ್ತಾವಸ್ಥೆ ಅಂತ ಅರ್ಥ. ಎಂದು ತಿಳ್ಕೊಬೇಕು ಯಾವಾಗ.
ಉದಾಹರಣೆಗೆ ದಿವಸ ಆಫೀಸ್ಗೆ ಮನೆಗೆ ಬರ್ತಾರೆ, ರಿಟೈರ್ಮೆಂಟ್ ಅಂತ ಕರೆಯೋದಿಲ್ಲ ಅದನ್ನು, ಗೊತ್ತಾಯ್ತಾ? ಮನೆಗೆ ಅದು ರಿಟೈರ್ಮೆಂಟ್. ಅದು ಮನೆ ಡೈಲಿ ಬಂದು ರಿಟೈರ್ ಆಗೋದು ಬೆಳಿಗ್ಗೆ ಬರಲ್ವಾ ಅಂತ ಕೇಳೋದಿಲ್ಲ ಯಾರು ಕೂಡ. ದಿವಸ ಬರೋದು ಹೋಗೋದು ಇದ್ದಿದ್ದೇನೆ, ಆಮೇಲೆ ಮನೆ ಬಿಟ್ಟು ಹೋಗೋದಿಲ್ಲ, ಅದು ಶುರುವಾಯಿತು. ಅದೆಂಥದ್ದು? ಅದು ವಿಶ್ರಾಂತಿ. ಆ ಅರ್ಥದಲ್ಲಿ ನಿಜವಾದ ತುರಿಯಾವಸ್ಥೆ ಯಾವುದು ಅಂತ ಕೇಳಿದ್ರೆ ಮುಕ್ತಿ. ಅದು ಇಲ್ಲಿ ತುರಿಯಾವಸ್ಥೆ ಅಂದರೆ ನಮಗೆ ಇದೇ ಇಷ್ಟೇ, ಬೇರೆ ಅಲ್ಲ. ಅದು ಆ್ಯಕ್ಚುಲಿ ಸ್ವಪ್ನ ಸುಷುಪ್ತಿ ಅವಸ್ಥೆನೇ ಹೊರತು ಬೇರೆ ಅಲ್ಲ. ಭಾವ ಜೀವಾ ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತಸ್ತುರಿಯೋ ದೇವ ಹರಿಸ್ತುರೀಯ ರೂಪೇಣ ಮೋಕ್ಷತಃ ಸಂಪ್ರಕೀರ್ತಿತಃ. ತುರಿಯ ರೂಪದಿಂದ ಮೋಕ್ಷವನ್ನು ಕೊಡ್ತಾನೆ. ದೇವಸ್ಸ ಸರ್ವಜೀವಾನಾಂ ಗಮ್ಯತ್ವ ಸಮುದೀರಿತಃ. ಆತ ಸರ್ವಜೀವನಿಂದ ಗಮ್ಯನಾಗಿದ್ದಾನೆ, ಮುಕ್ತಿಯೋಗ್ಯರಿಂದ ಅಂತ ಅರ್ಥ. ಭಾವ ಜೀವಾ ಸಮುತ್ತಿಷ್ಟಾ ಭವಂತೇತೆ ಯಥೋ ವಿಭೋ ಈಶಾನಾಮಪಿ ಮುಕ್ತಾನಾಂ ಈಶಾನಃ ಸೋ ಅನನಾಶ್ರಿತ. ಇನ್ನೊಂದು ಸರ್ತ ಅರ್ಥ ಹೇಳಿದರು ಮತ್ತೆ. ಈಶಾನಃ ಸೋ ಅನನಾಶ್ರಿತ, ಅನನಾತ್ ಈಶಾನಃ. ಗೊತ್ತಾಯ್ತಾ? ಈಶಾನಾಮಪಿ ಮುಕ್ತಾನಾಂ ಅನಃ ಈಶಾನಃ. ಈಶ್ವರು ಅಂದ್ರೆ ಮುಕ್ತರು ಅಂತ ಅರ್ಥ. ಅನ ಅಂದರೆ ಪ್ರೇರಕ ಅಂತ ಅರ್ಥ. ಮುಕ್ತರಿಗೂ ಪ್ರೇರಕನಾಗಿದ್ದಕ್ಕೆ ಏನಂತ ಹೆಸರು? ಈಶಾನ ಅಂತ ಕರೀತಾರೆ. ಒಂದೇ ಇದರಲ್ಲಿ ಎರಡು ಅರ್ಥ ಬಂತು. ಈಶಾನ ಶಬ್ದಕ್ಕೆ ಅರ್ಥ ಒಂದೇ ಇದರಲ್ಲಿ ಎರಡು ಅರ್ಥ ಹೇಳಿದ್ದಾರೆ. ಇದೆಲ್ಲ ಸೇರಿಸುತ್ತಾ ಇದೇ ಅರ್ಥನೇ ಅಲ್ಲ. ಇಲ್ಲಿ ಈಶಾನ ಶಬ್ದಕ್ಕೆ ಅರ್ಥ, ಈಶಾನರು ಅಂದರೆ ಮುಕ್ತರು, ಅವರಿಗೇನಾಗಿದ್ದಾನೆ? ಪ್ರೇರಕನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಈಶಾನ ಶಬ್ದಕ್ಕೆ ಅರ್ಥ. ಅದು ಸ್ವಾಮಿ ಯಾಕೆ ಅರ್ಥ ಹೇಳ್ಬೇಕಾಯ್ತದನ್ನು? ಬರೀ ಈಶಾನ ಅಂದರೆ ಯಾರು? ಈಶಾನ್ಯ ದಿಕ್ಕು ಅಂದರೆ ಯಾರ್ದು? ರುದ್ರದೇವರ ಹೆಸರಾಗಿದೆ. ಅದಲ್ಲ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಕೊಟ್ಟು. ಇಲ್ಲ ಶಿವ ಅಂದರೆ ಬೇರೆ ಅರ್ಥ ಹೇಳಿದರೆ ಹಾಗೆಲ್ಲ ಹಾಗೆ. ಶಿವ ಅಂದರೂ ವಿಷ್ಣು, ಈಶಾನ ಅಂದ್ರೆ ವಿಷ್ಣು ಅಂತ ಹೇಳೋದಕ್ಕೆ ಆ ನಿಷ್ಪತ್ತಿನೆಲ್ಲ ಹೇಳಿದ್ದಾರೆ. ಅದು ಗೊತ್ತಿರೋದು. ಅಲ್ಲ, ಈಶಾನ ಎರಡು ಸರ್ತಿ ಬಂದಿದೆ, ಒಂದೇ ಪದನೇ. ಆಚಾರ್ಯ ಒಂದು ಅರ್ಥ ಹೇಳಬೇಕಾದ್ರೆ ಮುಂದೆ ಹೇಳಿದರು ಮೊದಲು, ನಿವೃತ್ತೇ ಸರ್ವ ದುಃಖಾನಾಂ ಈಶಾನಃ. ಯಾವ ದುಃಖವೂ ಇಲ್ಲದವನಾದ್ದರಿಂದ ದೇವರಿಗೆ ಈಶಾನ ಅಂತ ಕರೀತಾರೆ. ಇಲ್ಲಿ ಈಶಾನ ಅಂದ್ರೇನು? ಈಶ್ವರು ಅಂದ್ರೆ ಮುಕ್ತರು, ಅವರಿಗೆ ಪ್ರೇರಕನಾದ್ದರಿಂದ ಈಶಾನ ಅಂತ ಕರೀತಾರೆ. ಎರಡು ಅರ್ಥ ಬಂತು ಈಶಾನ ಶಬ್ದಕ್ಕೆ. ಈಶಾನ ಪ್ರಾಣದ ಪ್ರಾಣ, ಅದಕ್ಕೆ ಎರಡು ಅರ್ಥ ಹೇಳಿದ್ದಾರೆ. ಆದ್ದರಿಂದ ಇದನ್ನೆಲ್ಲ ಓದ್ತಾ ಹೋದರೆ ವಿಷ್ಣು ಸಹಸ್ರ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ನಾಳೆ ಮುಂದಿನ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ದೀಯತಾಂ ಕಮಲಾಲಯಃ.